ಇನ್ನು LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಕೊರತೆ ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರವನ್ನು ಬರೆದಿದ್ದಾರೆ. LPG ಪೂರೈಕೆಯಲ್ಲಿ ಆಗ್ತಿರುವ ವ್ಯತ್ಯಯದ ಕುರಿತಂತೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವ್ಯತ್ಯಯದ ಕುರಿತು ಸೂಕ್ತ ಕ್ರಮಕ್ಕೆ ಅವರು ಮನವಿಯನ್ನ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ LPG ಗ್ಯಾಸ್ ವ್ಯತ್ಯಯ ಆಗ್ತಾ ಇದೆ. ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾದರೆ ರೆಸ್ಟೋರೆಂಟ್ ಮೇಲೆ ಇದರಿಂದ ಎಫೆಕ್ಟ್ ಆಗುತ್ತೆ, ಗ್ರಾಹಕರಿಗೂ ಎಫೆಕ್ಟ್ ಆಗುತ್ತೆ. ಎಷ್ಟೋ ಜನರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಇದರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿರುವಂಥದ್ದು. ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೇಂದ್ರ ಸಚಿವರಿಗೆ ಬರೆದಿರುವಂತಹ ಪತ್ರ. ಬೆಂಗಳೂರಿನಲ್ಲಿ ಸಾಕಷ್ಟು ಜನರು, ಬೆಂಗಳೂರೇ ಅಲ್ಲ ಹಲವೆಡೆ ಸಾಕಷ್ಟು ಜನರು ಹೋಟೆಲ್ ರೆಸ್ಟೋರೆಂಟ್ಗಳನ್ನು ತಮ್ಮ ಊಟ ತಿಂಡಿಗೆ ಆಶ್ರಯಿಸ್ತಾರೆ. ಹೀಗಾಗಿ ಸಮಸ್ಯೆ ಆಗತ್ತೆ ಅಂತೇಳಿ ಕ್ರಮ ಕೈಗೊಳ್ಳಿ ಅಂತ ಹರ್ದೀಪ್ ಸಿಂಗ್ ಪುರಿಗೆ ತೇಜಸ್ವಿ ಸೂರ್ಯ ಪತ್ರವನ್ನು ಬರೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.